ಜನರ ಜೊತೆ ಯಾವಾಗಲೂ ನಮ್ಮದು ಸಂಬಂಧ ಇದ್ದೇ ಇದೆ. ಯಾಕಂದರೆ ಕೊರೋನಾ ಟೈಮ್ನಲ್ಲಿ ನಾನು ಬಂದು ಹೋಗ್ತಾ ಇವ್ರಿಗೆಲ್ಲ ಕಿರಾಣಿ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಅದು ಇದು ಬಂದು ಯಾವಾಗಲೂ ಈ ಗುಡಿಸಲವ್ರ ಜೊತೆ ನನ್ನ ಸಂಬಂಧ ಭಾಳ ಗಟ್ಟಿಯಾಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಇವತ್ತು ನನ್ನ ಮಕ್ಕಳಾದಂಥ ನಂಗೆ ಮುತ್ತು ಅತ್ತು ಮತ್ತು ಶಂಕರ, ಮಹೇಶ್ ಮತ್ತು ತೃಪ್ತಿ ಮತ್ತು ಸಚಿನ್ ಎಲ್ಲರೂ ಸೇರಿ ಇವತ್ತು ಇಲ್ಲಿ ನಾವು ಹುಟ್ಟಹಬ್ಬನ ಆಚರಣೆ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡಿ ನನ್ಗೆ ಹೇಳಿದ್ರು. ಬೆಂಗಳೂರಿನಿಂದ ಬಂದ ನಮ್ಮ ಮುತ್ತು ಇವತ್ತು ಹುಟ್ಟಹಬ್ಬ ಮಾಡ್ಕೊಳಕ್ಕೆ ಇವತ್ತು ನನ್ನ ಮುಖಾಂತರನೇ ಇಲ್ಲಿ ಹುಟ್ಟಹಬ್ಬ ಮಾಡ್ಕೋಬೇಕಂತ ಹೇಳಿ ಬೆಂಗಳೂರಿನಿಂದ ಮಾಡೋದಕ್ಕೆ. ಯಾಕಂದ್ರೆ ಅವನು ಪುನೀತ್ ರಾಜ್ಕುಮಾರ್ ಅವರು ನಿಜ ಹೇಳ್ಬೇಕಂದ್ರೆ ಅವರು ಒಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ದೇವರನ್ನ ನಾವು ನೆನೆಸ್ತೀವಿಲ್ಲ ಗೊತ್ತಿಲ್ಲ, ಇವತ್ತಿಗೂ ಕೂಡ ಅವ್ರು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತಾ ಇರ್ತೈತಿ. ಇವಾಗ್ಲೂ ಕೂಡ ನನ್ನ ಮೈಯಲ್ಲಿ ಒಂಥರ ಏನೋ ಒಂಥರ ದೇವ್ರು, ನಿಜವಾಗ್ಲೂ ದೇವ್ರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅಂತ ಒಂದು ಕೆಲಸ ಕಾರ್ಯಗಳು ಅವ್ರು ಹೋದ್ಮೇಲೆ ಗೊತ್ತಾಯ್ತು, ಅವ್ರು ಏನ್ ಮಾಡಿದ್ದಾರೆ ಅಂತ ಕೆಲಸಗಳು ಅವ್ರು ಹೋದ್ಮೇಲೆ ಗೊತ್ತಾಯ್ತು. ಅವ್ರು ಇದ್ದಾಗ ಯಾವ್ದು ಗೊತ್ತಿಲ್ಲ ಜನರಿಗೆ, ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರು. ಈಗ ಅವ್ರನ್ನ ದೇವ್ರು ಅಂತ ಹೇಳಿ ಪೂಜಿಸ್ತೀವಿ, ಎಲ್ಲರ ಮನೆಯಲ್ಲೂ ಅವ್ರ ಫೋಟೋಗಳಿದಾವೆ, ಪೂಜಿಸ್ತೀವಿ. ಅಂತ ಒಂದು ನಮ್ಮ ಅಪ್ಪನ್ನ ನಾವು ಇವತ್ತು ಕಳ್ಕೊಂಡಿದ್ವಲ್ಲ, ನಿಜವಾಗ್ಲೂ ದುರಾದೃಷ್ಟ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಅಂತ ಒಂದು ವ್ಯಕ್ತಿ ಹುಟ್ಟಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವರೊಬ್ಬರೇ ನಮ್ಮ ಕರ್ನಾಟಕ, ನಮ್ಮ ದೇಶಕ್ಕೆ ಒಬ್ಬರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಜ ಹೇಳ್ಬೇಕಂದ್ರೆ ಅಂತ ಒಂದು ಅಜರಾಮರವನ್ನ ನಾವು ಇವತ್ತು ಕಳ್ಕೊಂಡು ದುಃಖಿತರಾಗಿದ್ದೀವಿ. ನಿಜ ಹೇಳ್ಬೇಕಂದ್ರೆ ಏನು ಅವ್ರಿಗೆ ಎಷ್ಟು ವರ್ಣನೆ ಮಾಡಿದ್ರು ಸಾಲದು. ಯಾಕಂದ್ರೆ ಅವ್ರು ಇಲ್ಲ, ಪಾಪ ಕೇಳಿಸ್ಕೊಳೋದಕ್ಕೆ ಅವ್ರು ಇಲ್ಲ. ನಾವು ಏನೇ ಮಾಡಿದ್ರು ಏನೇ ಬಿಟ್ಟರು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಇವತ್ತು ಅವ್ರನ್ನ ನೆನೆಸ್ಕೊಂಡು ಇವತ್ತು 50ನೇ ವರ್ಷದ ಹುಟ್ಟು ಹಬ್ಬವನ್ನ ಈ ಒಂದು ಗುಡಿಸಲಿನ ಎಲ್ಲ ಜನರ ಜೊತೆ ನಾವು ಇವತ್ತು ಹುಟ್ಟು ಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಈ ಗುಡಿಸಲಲ್ಲಿ ಮಕ್ಕಳಿಲ್ಲ, ಸಣ್ಣ ಸಣ್ಣ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಮುಗ್ಧವಾಗಿ ನಮ್ಮ ಜೊತೆ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆ ಭಗವಂತ ಅಪ್ಪು ಹೇಗೆ ನಮ್ಮ ಅಜರಾಮರವಾಗಿ ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡ ಅದೇ ರೀತಿಯಾಗಿ ನಾವು ಕೂಡ ಜೀವನವನ್ನು ಮಾಡಬೇಕು ಅಂತ ನಂದು ಒಂದು ಆಸೆ ಅಂತ ಹೇಳ್ತೀನಿ. ನಾವು ಒಳ್ಳೆ ಕೆಲಸ ಮಾಡೋಣ, ಕೆಟ್ಟದಕ್ಕೆ ಕೈ ಹಾಕೋದು ಬೇಡ ಅಂತ ಸಹಾಯ ಆಗೇನ್ರಿ. ನಮ್ಮ ಜೋಬ್ಡಿ ಒಳಗ ಎಲ್ಲರ ಮನಸ್ಸಿನಲ್ಲಿ ಎಲ್ಲ ಜೋಬ್ಡಿ ಒಳಗ ಜನಾಂಗದ ಮಧ್ಯೆ ಈ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬವನ್ನು ನಮ್ಮ ಸಾಲಿಮಠ್ ಮೇಡಮ್ ಅವರು ಮತ್ತು ಅವರ ಕುಟುಂಬದ ಸದಸ್ಯರ ಜೊತೆ ಆಚರಣೆ ಮಾಡುತ್ತಿರುವುದು ಒಂದು ಯಾಕಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಹೆಂಗೆ ಬದುಕಿದ್ರು ಅಂತಂದ್ರೆ ಅವರು ಎಷ್ಟೋ ದಾನ ಧರ್ಮಗಳನ್ನು ಮಾಡಿದರು, ಸಮಾಜದಲ್ಲಿ ಎಷ್ಟೇ ಬದಲಾವಣೆಗಳನ್ನು ಮಾಡಿದರು. ನಿರ್ಗತಿಕರಿಗೆ, ಬಡವರಿಗೆ, ದೀನ ದಲಿತರಿಗೆ ಮತ್ತು ಇಂಥ ಆದಿವಾಸಿ ಜನಾಂಗದ ಮಕ್ಕಳಿಗೆ ಗುರುತಿಸಿ ಅವರು ಸಾಕಷ್ಟು ಶಿಕ್ಷಣ ಕೊಡಿಸೋದಿರ್ಬೋದು, ಅವರನ್ನು ದತ್ತಕ್ಕೆ ತೆಗೆದುಕೊಳ್ಳೋದಿರ್ಬೋದು, ಅವರಿಗೆ ಶಿಕ್ಷಣವನ್ನು ಕೊಡಿಸೋದಿರ್ಬೋದು, ಹಾಗೆ ಬಟ್ಟೆಗಳನ್ನು ಕೊಡಿಸಿರುವುದು, ಇಷ್ಟೆಲ್ಲ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ, ಇಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋದು ಅವರು ಕಾಲವಾದ ನಂತರ ಗೊತ್ತಾಯಿತು. ಅಂತಂದರೆ ಅವರು ಯಾವ ರೀತಿ ಗುಪ್ತವಾಗಿ ಆ ಒಂದು ಕಾಣಿಕೆ ಸೇವೆಯನ್ನು ಮಾಡಿದರು ಅನ್ನೋದನ್ನು ನಾವೆಲ್ಲರೂ ಈಗಾಗಲೇ ತಿಳಿದುಕೊಂಡಿದ್ದೇವೆ. ಆದರೆ ಪುನೀತ್ ರಾಜ್ಕುಮಾರ್ ಅವರು ನಿಮ್ಮೆಲ್ಲರ ಮಧ್ಯೆ ಮಾನವರಾಗಿದ್ದು ಅವರು ತೀರಿದ ನಂತರ ಪ್ರತಿಯೊಬ್ಬರ ಮನೆಯಲ್ಲಿ ಫೋಟೋದಲ್ಲಿ ಇರುವುದರ ಮೂಲಕ ದೇವರಾಗಿದ್ದಾರೆ ಅಂದರೆ ತಪ್ಪಾಗಲಾರದು. ಯಾಕಂತಂದರೆ ಯಾವ ದೇವರು ಮಾಡದ ಸೇವೆಯನ್ನು, ಯಾವ ರಾಜಕಾರಣಿಗಳು ಮಾಡದ ಸೇವೆಯನ್ನು, ಯಾವ ಸರ್ಕಾರಗಳು ಮಾಡದ ಸೇವೆಯನ್ನು ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ರೆ ಅಂತಂದರೆ ಅದು ಸಣ್ಣ ಮಾತಲ್ಲ. ಯಾಕಂದರೆ ಈಗ ನಾವು ಇಲ್ಲಿ ಪ್ರೆಸೆಂಟ್ ಬಂದಾಗ ಏನಾಯಿತು, ಒಂದು ಹುಡುಗನನ್ನು ಕೇಳಿದಾಗ ನಾವು ಯಾವುದೇ ಸ್ಕೂಲಿಗೆ ಹೋಗ್ತಾ ಇಲ್ಲ, ನಾವು ಸ್ಕೂಲಿಗೆ ಹೋಗೋದಿಲ್ಲ ಅಂತ ಹೇಳಿದರು. ಆದರೆ ಪುನೀತ್ ರಾಜ್ಕುಮಾರ್ ಅವರು ಏನು ಮಾಡ್ತಿದ್ರು ಅಂದರೆ ಇಂಥ ಮಕ್ಕಳನ್ನು ಗುರುತಿಸಿ ಅವರಿಗೆ ಇದ್ದಲ್ಲಿಯೇ ಶಿಕ್ಷಣವನ್ನು ಒದಗಿಸಿಕೊಡುವಂಥ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ದು ಅದು ಶ್ಲಾಘನೀಯ ಮತ್ತು ಅಸ್ಮರಣೀಯವಾದದ್ದು. ಅಂತ ಒಬ್ಬ ವ್ಯಕ್ತಿ ಇವತ್ತು ನಿಮ್ಮ ಮಧ್ಯೆ ನಿಮ್ಮೆಲ್ಲರನ್ನು ಅಗಲಿ ಹೋಗಿದ್ದಾರೆ. ಆದರೆ ಪುನೀತ್ ರಾಜ್ಕುಮಾರ್ ಅವರ ಸೇವೆ ಏನೈತಲ್ಲ ಅದು ಮಾತ್ರ ಈ ಭೂಮಿ ಇರುವವರೆಗೂ ನೀವು ನೋಡಿರ್ಬೋದು, ಯಾವುದೇ ವ್ಯಕ್ತಿಗೆ ಸಿಗಲಾರದಂತಹ ಗೌರವ, ಸನ್ಮಾನ ಮತ್ತು ಅವರ ಒಂದು ನುಡಿ ನಮನ ಯಾರಿಗೆ ಸಿಕ್ಕತ್ತಂತಂದರೆ ಅದು ಪುನೀತ್ ರಾಜ್ಕುಮಾರ್ಗೆ ಅಂದರೆ ತಪ್ಪಾಗಲಾರದು.
ಅಂತಹ ಒಂದು ವಿಭಿನ್ನ ವ್ಯಕ್ತಿತ್ವ ಮತ್ತು ವಿಶಿಷ್ಟ ಶಕ್ತಿಯ ಒಂದು ಅಂದರೆ ಮಾನವರಲ್ಲಿಯೇ ದೇವರನ್ನು ಕಂಡಂಥ ಒಬ್ಬ ನಟ ಯಾರಾದರೂ ಇದ್ದರೆ ಅದು ಪುನೀತ್ ರಾಜ್ಕುಮಾರ್ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ನಮಗೆ. ಹೀಗಾಗಿ ಅಂತಹ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬವನ್ನು ನಮ್ಮ ಮೇಡಮ್ ಅವರು ಮತ್ತು ಅವರ ಕುಟುಂಬದವರು ಇಂಥ ಮಕ್ಕಳ ಜೊತೆ ಆಚರಣೆ ಮಾಡಿದ್ದು ಅದಕ್ಕೊಂದು ಅರ್ಥ ಬಂದಿದೆ ಎಂದು ಹೇಳುತ್ತಾ ನಾನು ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಚಿತ್ರಗೆ ಜಗಜ್ಯೋತಿಯನ್ನು ಮನದಲ್ಲಿ ಬೆಳಗಿಸಿ ಪರಮಾತ್ಮನ ಸ್ವರೂಪಿಯಾದಂತಹ ಮರ್ತುಜ ಖಾದ್ರಿಗಳ ಪಾದಗಳಿಗೆ ಪ್ರಣಮಟ್ಟು ಇಲ್ಲೆಲ್ಲರೂ ನೆರೆದಿರುವಂತಹ ನನ್ನ ಸಹೋದರ ಮತ್ತು ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇವತ್ತು ಸಾಲಿಮಟ್ಟಿ ಬಾಯಿ ಅವರು ಅತ್ಯಂತ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ಅದು ನಮ್ಮ ಅಪ್ಪು ಅವ್ರದ್ದು ಬರ್ತಡೇ. ಅಪ್ಪು ಅವ್ರ ಬರ್ತಡೇ ಬಗ್ಗೆ ಮಾತಾಡೋದು ಅದು ಆ ಯೋಗ್ಯತೆ ನನಗಿಲ್ಲ. ಅತ್ಯಂತ ಸಾಧನಕನ ಬಗ್ಗೆ ಮಾತಾಡೋಷ್ಟು ಅರ್ಹತೆ ನಮಗಿಲ್ಲ. ಅವರು ಲಿಂಗೈಕ್ಯರಾದ ಮೇಲೆ ಸುಮಾರು 1,10,000 ಕುಟುಂಬಗಳು ಬೀದಿ ಪಾಲಾದವು. ಅದು ವಿಷಾದಕರ. ಅದು ಬೀದಿ ಪಾಲಾದವು ಅವ್ರು ಮಾಡಿದರು. ಇವತ್ತಿನ ಕಾಲದೊಳಗೂ ನಾವು ಬಂದು ಶಾಸ್ತ್ರ ಹುಟ್ಟಿದ ಮೇಲೆ ಬಡತನ ಅಳಿತು ಅಂತ ಹೇಳ್ತೀವಿ. ಇವತ್ತಿಗೆ ಬಂದು ನೋಡಿದ್ರಲ್ಲಿ ಕೆಟ್ಟ ಅನ್ಸುತ್ತೆ. ಇವತ್ತಿಗೂ ನಾವು ಗುಡಿಸಲ್ದಾಗ ಅದೀವಿ. ಬಹುಶಃ ಇದಕ್ಕೆ ನಾವೆಲ್ಲರೂ ಹೊಣೆ, ಒಬ್ಬರದಂತಲ್ಲ. ಗುಡಿಸಲ್ದಾಗಿರೋರು ಹೊಣೆ, ಹೊರಗೆ ನಾವು ಸಮಾಜದಾಗಿರೋರು ಹೊಣೆ. ಇದಕ್ಕೆಲ್ಲರೂ ನಾವು ಹೊಣೆ ಇದ್ದೀವಿ. ಇದನ್ನು ಆದಷ್ಟು ನಮ್ಮ ಜೀವನಕ್ಕೆ ಎಂಡಾಗಲಿ. ಇಲ್ಲಿಂಥ ಮುದ್ದು ಮಕ್ಕಳು ಹೊರಗಡೆ ಬರಲಿ. ಈ ವಾತಾವರಣದ ಒಳಗಡೆ ಬಂದು ಶಿಕ್ಷಣಂತರಾಗಿ ಅಪೂರಂಥ ಗುಣಗಳು ಕಲಿತು ಅವರು ನೂರಾರು ಮಂದಿಗೆ, ಸಾವಿರಾರು ಮಂದಿಗೆ, ಲಕ್ಷಾಂತರ ಮಂದಿಗೆ, ಕೋಟಿ ಮಂದಿಗೆ ಅವ್ರು ಆಶ್ರಯ ಕೊಡಲಿ ಅಂತ ಆಶೆ. ಅದೇ ರೀತಿ ಇನ್ನೊಂದು ಆಶೆ ಇದೆ. ಜೋಪಡಿಕೊಂಡದವ್ರಿ ನಮ್ಮ ಪೂಜೆ ಇದು ಮತ್ತೊಂದು ಆಶೆ ಐತೆ ನನಗೆ. ಪುನೀತ್ ಅವರು ಹುಟ್ಟಿ ಬರಬೇಕು. ಅದು ನಮ್ಮ ಇಲ್ಕಲ್ಲಲ್ಲಿ ಹುಟ್ಟು ಬರಬೇಕು. ಅದು ನಮ್ಮ ತೃಪ್ತಿ, ನನ್ನ ಸೋದರ ತೃಪ್ತಿ ಒಳ್ಳೆ ಹುಟ್ಟು ಬಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ನಮ್ಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತು ಶಾಂತತೆ ಕಾಪಾಡಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದ.